ಈಗ ಬರ್ರಿ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಅಕ್ಯುಪೆನ್ಸಿ ಆಫ್ ರೂಮ್ಸ್. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಈ ಥರ ಕೇಳ್ತಾರೆ ನಿಮಗೆ. ಕ್ಯಾಲ್ಕುಲೇಟ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಈ ಥರ ಕೊಡ್ತಾರೆ ಫಾರ್ಮ್ಯಾಟ್. ಬರ್ರಿ, ಕಂಪ್ಯೂಟೇಷನ್ ಆಫ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಆನ್ ಓಪನಿಂಗ್ ಡೇಟ್. ಪರ್ಟಿಕ್ಯುಲರ್ಸ್ ಇಲ್ಲೇನ್ರಿ, ಪರ್ಟಿಕ್ಯುಲರ್ಸ್ ಇಲ್ಲೇ occupancy of rooms. You may write occupancy of rooms. Wait a minute. You may write numbers. Particulars, figures anta barri, figures. ಏನ್ರಿ, ಪರ್ಟಿಕ್ಯುಲರ್ಸ್, ಫಿಗರ್ಸ್. ನೋಡ್ರಿ ಇಲ್ಲೇ ಕಂಪ್ಯೂಟೇಷನ್ ಆಫ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಆನ್ ಓಪನಿಂಗ್ ಡೇಟ್, ಪರ್ಟಿಕ್ಯುಲರ್ಸ್, ಫಿಗರ್ಸ್. ಈಗ ಬರ್ರಿ, ಫಸ್ಟ್ ಐಟಮ್ ಇಲ್ಲೇ ನಂಬರ್ ಆಫ್ ಗೆಸ್ಟ್ ಬ್ರೌಟ್ ಫಾರ್ವರ್ಡ್ ಫ್ರಾಮ್ ಕ್ಲೋಸಿಂಗ್ ಡೇಟ್. ಇದು ಕೊಡ್ತಾರೆ, ಎಲ್ಲ ರೆಡಿಮೇಡ್ ಕೊಡ್ತಾರೆ ನಿಮ್ಗೆ ಇನ್ಫಾರ್ಮೇಶನ್. ನಂಬರ್ ಆಫ್ ಗೆಸ್ಟ್ ಬ್ರೌಟ್ ಫಾರ್ವರ್ಡ್ ಫ್ರಾಮ್ ಕ್ಲೋಸಿಂಗ್ ಡೇಟ್ ತಗೋಬೇಕಿಲ್ಲ. ನೆಕ್ಸ್ಟ್ ರೀ, ಆ್ಯಡ್, ಅದ್ರ ಒಳಗೆ ಆ್ಯಡ್ ಮಾಡ್ಬೇಕು. ಆ್ಯಡ್ ನಂಬರ್ ಆಫ್ ಗೆಸ್ಟ್ಸ್ ಚೆಕ್ಡ್ ಇನ್, ಅದು ತಗೋಬೇಕು. ನೆಕ್ಸ್ಟ್ ನಂಬರ್ ಆಫ್ ಗೆಸ್ಟ್ಸ್ ಚೆಕ್ಡ್ ಔಟ್. ಆಮೇಲೆ ನಿಮಗೆ ಅಕ್ಯುಪೆನ್ಸಿ ಆಫ್ ರೂಮ್ಸ್ ನಿಮಗೆ ಸಿಗ್ತೈತೆ ರೀ, ಗೆಸ್ಟ್. ಓಕೆ, ಸಿಕ್ತ್ರಿ? ಇದು ಏನ್ರಿ ನಿಮ್ದು ಫಾರ್ಮ್ಯಾಟ್. ಇನ್ನೊಂದ್ಸಲ ನೋಡ್ರಿ ಪೈಲೆ ಫಾರ್ಮ್ಯಾಟ್ ಹೆಂಗೈತ್ರಿ. ಕಂಪ್ಯೂಟೇಷನ್ ಆಫ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಆನ್ ಓಪನಿಂಗ್ ಡೇಟ್ ತಗೋಬೇಕಿಲ್ಲ. ಪರ್ಟಿಕ್ಯುಲರ್ಸ್, ಫಿಗರ್ಸ್. ನೆಕ್ಸ್ಟ್ ನೋಡ್ರಿಪ್ಪ, ನಂಬರ್ ಆಫ್ ಗೆಸ್ಟ್ ಬ್ರೌಟ್ ಫಾರ್ವರ್ಡ್ ಫ್ರಾಮ್ ಕ್ಲೋಸಿಂಗ್ ಡೇಟ್, ಇದು ಕೊಡ್ತಾರ್ರಿ. ನೆಕ್ಸ್ಟ್ ಅದರೊಳಗೇನ್ರಿ, ಆ್ಯಡ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಇನ್ ತಗೋಬೇಕಿಲ್ಲ, ಎಷ್ಟು ಜನ ಬರ್ತಾರ ಇಲ್ಲಿ ಅಂತ. ನೆಕ್ಸ್ಟ್ ಅದರೊಳಗೆ ಲೆಸ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್, ಹೋಗ್ಬಿಡ್ತಾರಲ್ರಿ, ಅವರು ತಗೋಬೇಕಿಲ್ಲ. ಆಮೇಲೆ ನಿಮಗೆ ಏನು ಸಿಗ್ತೈತೆ ರೀ, ಅಕ್ಯುಪೆನ್ಸಿ ಆಫ್ रूम्स ನಿಮಗೆ ಸಿಗ್ತೈತೆ ರೀ. ಇದು ಏನ್ರಿ 5 ಮಾರ್ಕ್ಸ್. वेरी सिंपल, बहुत ईजी है ये मालूम करने का बहुत ईजी है. कंप्यूटेशन ऑफ ऑक्यूपेंसी ऑफ रूम्स, ये सभी आइटम्स तुम्हारे को देता, तुम्हें सिर्फ मालूम करने का. ठीक है, फॉर्मेट परफेक्ट कर लो. ओके, टेक द स्क्रीनशॉट ऑफ दिस. वी विल डिस्कस प्रॉब्लम बेस्ड ऑन दिस ऑक्यूपेंसी ऑफ रूम्स. हाँ ಬರ್ರಿ, ಈಗ ಕ್ವಶನ್ ನಂಬರ್ 4, 5 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 4. ಮಿಸ್ಟರ್ ಲಾಲ್ಸ್ ಲೆಜರ್ ಆಫ್ 3-star ಹೋಟೆಲ್ ಹುಬ್ಳಿ discloses the following information on 1st January 2024. A. The guests staying in the hotel on 31/12/2023 is equal to history 1200. Okay, total guest notify the guest staying in the hotel on 31/12/2023 ಅಂದ್ರೆ ನ್ಯೂ ಇಯರ್ ರಾತ್ರಿ, ನ್ಯೂ ಇಯರ್ ನಾಳೆ ಐತ್ರಿ, ಇವತ್ತು 31 ಡಿಸೆಂಬರ್. ಎಷ್ಟು ಜನ ಅದಾರಿಪ್ಪ? 1200 ಗೆಸ್ಟ್ ಚೆಕ್ಡ್ ಔಟ್ ಆನ್ 1/1/2024 ಬಿಫೋರ್ ಚೆಕ್ಔಟ್ ಟೈಮ್ 12 noon 300. ನೋಡ್ರಿ ಇಲ್ಲೇ, ಇದು 31/12 ರಾತ್ರಿ. ನೋಡ್ರಿಪ್ಪ, ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ. ಏನ್ರಿಪ್ಪ ಇವತ್ತು ಏನ್ರಿ 31 ಡಿಸೆಂಬರ್ ಅಲ್ಲ, ಇವತ್ತು 31 ಡಿಸೆಂಬರ್. ನಾಳೆ 1 ಜನವರಿ ಒಳಗೆ 12 ಗಂಟೆ ಒಳಗೆ. ಇವತ್ತು 31 ಡಿಸೆಂಬರ್, ನಾಳೆ ಏನ್ರಿ 1 ಜನವರಿ. 1 ಜನವರಿ 12 ಆಫ್ಟರ್ನೂನ್ 12 ಮಧ್ಯಾಹ್ನ 12 ಗಂಟೆ ಒಳಗೆ, ಬಿಫೋರ್ 12 noon. ಏನ್ರಿ ಬಿಫೋರ್ ಚೆಕ್ಔಟ್ ಟೈಮ್ 12 noon. ಬಿಫೋರ್ ಚೆಕ್ಔಟ್ ಟೈಮ್ 12 noon ಎಷ್ಟು ಮಂದಿ ಹೋಗ್ಬಿಡ್ತಾರಂತ್ರಿ? 300 ಜನ ಹೋಗ್ಬಿಡ್ತಾರಂತ್ರಿ. ಗೆಸ್ಟ್ ಚೆಕ್ಡ್ ಇನ್ ಆನ್ 1/1/2024 450. ಓಪನಿಂಗ್ ಡೇಟ್ಗೆ ಎಷ್ಟು ಜನ ಬರ್ತಾರೆ? ಓಪನಿಂಗ್ ಡೇಟ್ಗೆ ಎಷ್ಟು ಜನ? 450 ಜನ ಬರ್ತಾರಂತ್ರಿಪ್ಪ. ಗೆಸ್ಟ್ ಚೆಕ್ಡ್ ಔಟ್ ಆನ್ 2/1/24 ಬಿಫೋರ್ ಚೆಕ್ಔಟ್ ಟೈಮ್ 12 noon 350. ನೋಡ್ರಿ ಇಲ್ಲೇ, ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಇನ್ ಎಷ್ಟು ಜನ ರೀಪ್ಪ? ಗೆಸ್ಟ್ ಚೆಕ್ಡ್ ಇನ್ ಆನ್ 1/1/2024 ಎಷ್ಟು ರೀ? 450 ಜನ. ಓಕೆ, 450 ಜನ ಇಲ್ಲ ಬರ್ತಾರೆ, ಚೆಕ್ಡ್ ಇನ್ ಬರ್ತಾರ್ರಿ. ಆಮೇಲೆ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್, ಗೆಸ್ಟ್ ಚೆಕ್ಡ್ ಔಟ್ 2/1/24 ಬಿಫೋರ್ ಚೆಕ್ಔಟ್ ಟೈಮ್ ಎಷ್ಟ್ರಿ? 350. ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್ ಎಷ್ಟ್ರಿ? 350. ಆಮೇಲೆ ಇಲ್ಲೇ ನಂಬರ್ ಆಫ್ ಗೆಸ್ಟ್ ಬ್ರಾಡ್ ಫಾರ್ವರ್ಡ್ ಫ್ರಾಮ್ ಕ್ಲೋಸಿಂಗ್ ಡೇಟ್
ನಂಬರ್ ಆಫ್ ಗೆಸ್ಟ್ ಫ್ರಮ್ ಕ್ಲೋಸಿಂಗ್ ಡೇಟ್ ಏನ್ರಿಪ್ಪ ಕ್ಲೋಸಿಂಗ್ ಡೇಟ್ 31/12/23 ಅಲ್ಲ ಅದು 31/12/23 ಎಷ್ಟು ಜನರಿಪ್ಪ 1200 ಇವರು ಅದರಲ್ಲ ಚೆಕ್ಡ್ ಔಟ್ ಆನ್ 1/1/20 ಬಿಫೋರ್ ಚೆಕ್ಔಟ್ ಟೈಮ್ 12 noon. ಇವತ್ತು 31st ಡಿಸೆಂಬರ್, ನಾಳೆ 1st ಜನವರಿ. 1st ಜನವರಿ ದಿನ 12 ಗಂಟೆ ಮಧ್ಯಾಹ್ನ 12 ಗಂಟೆ ಒಳಗೆ ಇವ್ರು ಹೋಗ್ಬಿಡ್ತಾರಂತ್ರಿ. ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗ್ಬಿಡ್ತಾರಂತ್ರಿ. ಆದರೆ ಇವರಿಗೆ ಮೈನಸ್ ಮಾಡ್ಬೇಕು ನಾವು, ಇವರಿಗೆ ಮೈನಸ್ ಮಾಡ್ಬೇಕು. ಇವರು ನಮಗೆ ಕೌಂಟ್ ಇಲ್ಲ, ಅದಕ್ಕೆ ಇವರಿಗೆ ಮೈನಸ್ ಮಾಡ್ಬೇಕಲ್ಲಿ. ಓಕೆ ಓಕೆ ಇದು ರೀಪ ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ದ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಫಾರ್ 1st January 2024. ಇದು ಡಿಸ್ಕಸ್ ಮಾಡೋಣ್ರಿ. ಬರ್ರಿ ಇದು ಫಾರ್ಮೆಟ್ ಅಲ್ಲ ನಿಮ್ದು, ಇದು ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಅಕ್ಯುಪೆನ್ಸಿ ಆಫ್ ರೂಮ್ಸ್ ಆನ್ ಓಪನಿಂಗ್ ಡೇಟ್ 1st January 2024. ಬರ್ರಿಲ್ಲೇ ಆನ್ 1st January 2024. correct? Particulars, figures. okay ಬರ್ರಿ number of guests brought forward from closing date ಹೇಳ್ರಿಪ್ಪ ನನಗೆ. ಕ್ಲೋಸಿಂಗ್ ಡೇಟ್ ಯಾವ್ದ್ರಿ? ಕ್ಲೋಸಿಂಗ್ ಡೇಟ್ 31/12/2023 31/12/2023 ಕ್ಲೋಸಿಂಗ್ ಡೇಟ್ ರೀ. ಕ್ಲೋಸಿಂಗ್ 31st ಡಿಸೆಂಬರ್ ಕ್ಲೋಸಿಂಗ್ ಡೇಟ್. ನಂಬರ್ ಆಫ್ ಗೆಸ್ಟ್ ನಮಗೆ ಬೇಕ್ರಿ. ನಂಬರ್ ಆಫ್ ಗೆಸ್ಟ್ ಎಷ್ಟು ಜನ ಅದರಿಪ್ಪ? ದ ಗೆಸ್ಟ್ ಸ್ಟೇಯಿಂಗ್ ಇನ್ ದಿ ಹೋಟೆಲ್ ಆನ್ 31st ಡಿಸೆಂಬರ್ ಅಂದರೆ 2023 ಎಷ್ಟು ಜನ ಅದಾರಿಪ್ಪ? 1200 ಜನ ಅದಾರಿಪ್ಪ ಹೋಟೆಲಲ್ಲೇ ಎಷ್ಟು ರೀ? 1200 ಬರೀರಿ 1200 ಮೈನಸ್ ವೇಟ್ ಬರ್ರಿ ಇಲ್ಲಿ ಐತೆ ನೋಡ್ರಿಪ್ಪ 1200 ನೋಡ್ರಿ. ದ ಗೆಸ್ಟ್ ಸ್ಟೇಯಿಂಗ್ ಇನ್ ದಿ ಹೋಟೆಲ್ ಆನ್ 31st ಡಿಸೆಂಬರ್ 31/12/2023 ಎಷ್ಟು ಜನ ರೀಪ್ಪ? 1200. ಇದ ಒಳಗೆ ಇವ್ರು ಬರ್ತಾರಲ್ರಿ ಗೆಸ್ಟ್ ಚೆಕ್ಡ್ ಔಟ್ ಹೋಗ್ಬಿಡ್ತಾರಲ್ರಿ ಆನ್ 1 ನೆಕ್ಸ್ಟ್ ತಾರೀಕು 31 ಮುಗಿದ ಮೇಲೆ 1 ತಾರೀಕು 1/1/24 ಬಿಫೋರ್ 12 ಗಂಟೆ ಒಳಗೆ ಮಧ್ಯಾಹ್ನ ಬಿಫೋರ್ 12 ಗಂಟೆ 12 noon ಅಂದ್ರೆ ಏನ್ರಿ? ಆಫ್ಟರ್ನೂನ್ ಬಿಫೋರ್ 12 ಗಂಟೆ ಒಳಗೆ ಮಧ್ಯಾಹ್ನ ಎಷ್ಟು ಮಂದಿ ಹೋಗ್ಬಿಡ್ತಾರಂತ್ರಿಪ್ಪ? 300. ಅವರಿಗೆ ಮೈನಸ್ ಮಾಡ್ರಿ 300ಗೆ ಮೈನಸ್ ಮಾಡ್ರಿ. ಎಷ್ಟು ಜನ ರೀಪ್ಪ ಈಗ ಟೋಟಲ್ ಇಲ್ಲೇ? ಎಷ್ಟು ಜನ ರೀ? 900 ಅಲ್ಲ 900 ಕರೆಕ್ಟಾ? ಹಾಂ ನೆಕ್ಸ್ಟ್ ಬರ್ರಿ ಇಲ್ಲೇ ಆ್ಯಡ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಇನ್ ಏನೈತೆ ನೋಡ್ರಿ. ಗೆಸ್ಟ್ ಚೆಕ್ಡ್ ಇನ್ ಆನ್ 1/1/2024 450. ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಇನ್ ಯಾವಾಗಿದ್ದು? ಆನ್ 1/1/2024 1/1/2024 ಎಷ್ಟು ಜನ ಇದು? 450 ಜನ. 450 ಎಷ್ಟು ಜನ ರೂಪಾಯಿ? ಎಷ್ಟು ರೀ ಈಗ ಮಾಡ್ರಿ 1350 ಕರೆಕ್ಟಾ? 1350 ಕರೆಕ್ಟಾ? ಹಾಂ ನೆಕ್ಸ್ಟ್ ಲೆಸ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್ ಎಲ್ಲೈತ್ರಿ? ನಂಬರ್ ಆಫ್ ಗೆಸ್ಟ್ ಇಲ್ಲೈತೆ ನೋಡ್ರಿ. ಗೆಸ್ಟ್ ಚೆಕ್ಡ್ ಔಟ್ ಆನ್ 1 ತಾರೀಕಿಗೆ ಚೆಕ್ಡ್ ಏನೈತ್ರಿ? 1 ತಾರೀಕಿಗೆ ಚೆಕ್ಡ್ ಏನೈತ್ರಿ? 1 ತಾರೀಕು 2 ತಾರೀಕು 2 ಚೆಕ್ಡ್ ಔಟ್ ಎಷ್ಟು ಜನ ರೀಪ್ಪ? ಅದು 2 ತಾರೀಕು 350 ಜನ. ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್ 2/1/2024 ಎಷ್ಟು ಜನ ರೀಪ್ಪ? 350 ಜನ. 1350 ಮೈನಸ್ 350 ಮಾಡ್ರಿ ಎಷ್ಟು ಜನ ರೀಪ್ಪ? 1000. ಅಕ್ಯುಪೆನ್ಸಿ ಆಫ್ ರೂಮ್ಸ್ ಎಷ್ಟು ರೀ? 1000. ಇದು ನಿಮ್ದು ಆನ್ಸರ್ ನೋಡ್ರಿಪ್ಪ. ಏನು ಡೌಟ್ಸ್? ಸಿಂಪಲ್ ಐತಲ್ಲ, ಭಾಳ ಸಿಂಪಲ್ ಐತ್ರಿ. ನಂಬರ್ ಆಫ್ ಗೆಸ್ಟ್ ಬ್ರಾಟ್ ಫಾರ್ವರ್ಡ್ ಫ್ರಮ್ ಕ್ಲೋಸಿಂಗ್ ಡೇಟ್ 31/12/2023 ಎಷ್ಟು ಜನ ರೀಪ್ಪ? ಟೋಟಲ್ 1300. ಇವರು ಹೋಗ್ಬಿಡ್ತಾರಂತ್ರಿಪ್ಪ. ಇವರು ಏನು ಮಾಡ್ರಿ? ಹೋಗ್ಬಿಡ್ತಾರಂತ್ರಿ. ಚೆಕ್ಡ್ ಔಟ್ ಅಂದ್ರೆ ಏನ್ರಿ? ಹೋಗ್ಬಿಡ್ತಾರ್ರಿ 1 ತಾರೀಕಿಗೆ ಹೋಗ್ಬಿಡ್ತಾರ್ರಿ ಅವರು. ಅವಾಗ ಹೋಗ್ಬಿಡ್ತಾರ್ರಿ. ಫಸ್ಟ್ ನಿಮ್ಮ ಕಡೆ ಎಷ್ಟು ಜನ ಐತ್ರಿಪ್ಪ? 1200. ಇವ್ರು ಏನು ಮಾಡ್ತಾವ್ರಿ? ಚೆಕ್ಡ್ ಔಟ್ ಹೋಗ್ಬಿಡ್ತಾರೆ. ಅವರಿಗೆ ಮೈನಸ್ ಮಾಡ್ಬೇಕು 300 ಮೈನಸ್ ಮಾಡ್ಬೇಕು. ಓಕೆ ಬಂತಲ್ರಿ. ಆ್ಯಡ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಇನ್ 1 ತಾರೀಕಿಗೆ ಬರ್ತಾರೆ ಹೊಸ 450. ಅವ್ರಿಗೆ ಆ್ಯಡ್ ಮಾಡಿ ಇಷ್ಟು ಬರ್ತೈತೆ ರೀ. ಲೆಸ್ ನಂಬರ್ ಆಫ್ ಗೆಸ್ಟ್ ಚೆಕ್ಡ್ ಔಟ್ 2ನೇ ತಾರೀಕು. ಇವರು 1ನೇ ತಾರೀಕು ಬರ್ತಾರೆ, 2ನೇ ತಾರೀಕು ಹೋಗ್ತಾರೆ. ಎಷ್ಟು ಜನ ರೀಪ್ಪ? 350. ಅವ್ರಿಗೆ ಲೆಸ್ ಮಾಡಿರಿ ನಿಮ್ದು ನಂಬರ್ ऑक्यूपेंसी ऑफ रूम्स. 5 मार्क्स. होप यू अंडरस्टूड. समझ में आप लोगों को समझ में आया?
अब तुम्हारा फॉर्मेट देख ले तुम लोग। अब यहाँ पे क्या करना, कंप्यूटेशन ऑफ ऑक्यूपेंसी ऑफ रूम्स ऑन ओपनिंग डेट 1 जनवरी 2024। पर्टिकुलर्स यहाँ पे फिगर्स का कॉलम है, ठीक है। सबसे पहले क्या दिया है, नंबर ऑफ गेस्ट ब्रॉड फॉरवर्ड फ्रॉम 31/12 क्लोजिंग डेट। 30 क्लोजिंग डेट क्या है तुम्हारी 31/12/2023, उसको यहाँ पे लिख लो, ठीक है, हो गया। कितने गेस्ट थे तुम्हारे पास, तो क्लोजिंग डेट को 31/12/2023 कितने गेस्ट थे तुम्हारे पास, 1200, उनको लिख लो। यहाँ पे क्या बोल रहा है, 1 तारीख को 31/12 होने के बाद में 1 तारीख आती, 31 दिसंबर होने के बाद में 1 जनवरी आता। 1 जनवरी आया, यहाँ पे क्या कर रहे, कस्टमर से छोड़ के जा रहे होटल, चेकड आउट हो रहे, उनको माइनस करना, 300 लोगों को माइनस करना, कितना आता तुम्हारा 900 आता। इसके बाद में ऐड, फॉर्मेट में है ये, ऐड नंबर ऑफ गेस्ट चेकड इन। नंबर ऑफ गेस्ट चेकड इन क्या हो रहे हैं, गेस्ट चेकड इन 1 तारीख को क्या हो रहे हैं, चेकड इन हो रहे, कितने लोग हैं 450, इनको ऐड कर लो, इतना आता। यहाँ पे क्या बोल रहा है, लेस नंबर ऑफ गेस्ट चेकड आउट, 1 तारीख को आ रहे तो 2 तारीख को जा रहे, चेकड आउट कब जा रहे, 2 तारीख को जा रहे हैं, 2 तारीख को जा रहे, उनको क्या करना, माइनस करना, 350 लोगों को माइनस करना, कितना आंसर आता तुम्हारा 1000। इसको क्या बोलते हैं, ऑक्यूपेंसी ऑफ रूम से बोलते हैं, ठीक है। ये है तुम्हारा 5 मार्क्स क्वेश्चन। होप यू अंडरस्टूड। टेक डाउन दिस स्क्रीनशॉट। थैंक यू ऑल ऑफ यू। ಈಗ ನೆಕ್ಸ್ಟ್ ಕ್ವಶನ್ ರೀಪಾ, ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ರೂಮ್ ಅಕ್ಯುಪೆನ್ಸಿ ರೆಂಟ್, ಕ್ಯಾಲ್ಕುಲೇಟ್ ರೂಮ್ ಅಕ್ಯುಪೆನ್ಸಿ ರೇಟ್ ಅಂತ ಕ್ವಶನ್ ಕೇಳಿದಾರೆ ನಿಮಗೆ ಈ ಟೈಪ್ ಒಂದು, ಅದು ಫಾರ್ಮುಲಾ ನೋಡ್ರಿ ಇಲ್ಲಿ, ರೂಮ್ ಅಕ್ಯುಪೆನ್ಸಿ ರೇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ divided by number of rooms available to let out into 100। ಇದು ಏನ್ರಿ ಫಾರ್ಮುಲಾ, यह क्या है फॉर्मूला, परफेक्ट कर लो इसको। और एक बार रिपीट करता हूं मैं, क्या है, रूम ऑक्यूपेंसी रेट इज इक्वल टू नंबर ऑफ रूम्स ऑक्यूपाइड बाय द गेस्ट divided by number of rooms available to let out into 100। ಇದು ಫಾರ್ಮುಲಾ ಬಾಳ ಈಸಿ ಐತ್ರಿ, ಈಸಿ ಕ್ವಶನ್ ಐತ್ರಿ, ಬರೀ ಡಿಸ್ಕಸ್ ಮಾಡೋಣ, ಇದು ಬೇಸ್ ಮೇಲೆ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ। The Cobra, a 5-star hotel in J&K, Jammu and Kashmir, has 1,320 rooms. 1,320 rooms in all. Total hotel asale ಎಷ್ಟು rooms ಐತ್ರಿ, 1,320 rooms. Okay. Out of which 104 rooms are used for operational purpose. Total rooms ಎಷ್ಟ್ರಿಪ್ಪ 1,320. ಅದ ಒಳಗ 104 ರೂಮ್ಸ್ ಯಾರು ಯೂಸ್ ಮಾಡ್ತಾರ್ರಿ, ಆಪರೇಷನಲ್ ಪರ್ಪಸ್ ಯೂಸ್ ಮಾಡ್ತಾರ್ರಿ, ಓಕೆ। 1000 ನಮ್ಗೆ ಏನ್ ಬೇಕ್ರಿ, ಇಲ್ಲ ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್, ಖಾಲಿ ಎಷ್ಟೈತ್ರಿಪ್ಪ ಅಂತ ನೋಡ್ರಿ, ಟೋಟಲ್ ರೂಮ್ಸ್ 1,320 ಐತ್ರಿ, ಓಕೆ, ನೋ ಪ್ರಾಬ್ಲಮ್। ಅದ ಒಳಗೆ ಖಾಲಿ ಎಷ್ಟೈತ್ರಿ, ನಿಮ್ಗೆ ಖಾಲಿ ಬೇಕು, ನಮ್ಗೆ ಫುಲ್ ಬೇಡ। ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್, ಟೋಟಲ್ ರೂಮ್ಸ್ 1,320, ಓಕೆ, ನೋ ಪ್ರಾಬ್ಲಮ್। ಅದ ಒಳಗೆ 104 ರೂಮ್ಸ್ ಯೂಸ್ ಮಾಡ್ತಾರ್ರಿ, ಯಾರ್ರಿ, ಆಪರೇಷನ್ ಪರ್ಪಸ್ ಯೂಸ್ ಮಾಡ್ತಾರ್ರಿ। 1,320 ಮೈನಸ್ 104 ಮಾಡ್ರಿ, ನಮ್ಗೆ ಖಾಲಿ ರೂಮ್ ಸಿಗ್ತೈತ್ರಿ, ಓಕೆ, ಪ್ರಾಬ್ಲಮ್ ಇಲ್ಲ। ಅಂಡ್ 16 ರೂಮ್ಸ್ ಆರ್ ಯೂಸ್ಡ್ ಬೈ ದ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್। 1,320 ರೂಮ್ಸ್ ಐತಿ ಟೋಟಲ್ ರೂಮ್ಸ್, ಅದ ಒಳಗೆ 104 ಜನ ಇರ್ತಾರ್ರಿ, ಅದು ಖಾಲಿ ಮಾಡ್ರಿ, ಇದ್ರಾಗ ಮೈನಸ್ ಮಾಡ್ರಿ, ಖಾಲಿ ರೂಮ್ ಸಿಗ್ತರಿ। ಮತ್ತೆ 16 ರೂಮ್ಸ್ ಒಳಗೆ ಮತ್ತೆ ಯಾರು ಯೂಸ್ ಮಾಡ್ತಾರೆ, ಮ್ಯಾನೇಜರ್ಸ್ ಯೂಸ್ ಮಾಡ್ತಾರೆ, ಅದು ಒಂದು ಮೈನಸ್ ಮಾಡ್ರಿ, ಆಮೇಲೆ ನಿಮಗೆ ಇದು ಸಿಗ್ತೈತ್ರಿ, ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟರ್, ಖಾಲಿ ರೂಮ್ಸ್ ನಿಮಗೆ ಬೇಕ್ರಿ, ಓಕೆ। ತಿಳಿತ್ರಿ ನಿಮಗೆ, ಟೋಟಲ್ ರೂಮ್ಸ್ ಎಷ್ಟೈತ್ರಿ ಹೋಟೆಲಲ್ಲಿ 1,320, ಓಕೆ, ಅದ್ರಾಗ 104 ಬಿಸಿ ಐತ್ರಿ, ಆಮೇಲೆ 16 ರೂಮ್ಸ್ನು ಬಿಸಿ ಐತ್ರಿ, ಅದು 1,320 ಒಳಗೆ 104 ಮತ್ತು 16 ರೂಮ್ಸ್ ಖಾಲಿ ಮಾಡ್ರಿ, ನಿಮಗೆ ಬಾಕಿ ಸಿಗ್ತೈತಲ್ರಿ, ಅದು ನಿಮ್ದು ನಂಬರ್ ಆಫ್ ರೂಮ್ಸ್ ಅವೈಲೇಬಲ್, ಓಕೆ। ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದಿ ಗೆಸ್ಟ್ ಎಲ್ಲಿದ್ರಿಪ್ಪ, ಇಫ್ 960 ರೂಮ್ಸ್ ಆರ್ ಅಕ್ಯುಪೈಡ್ ಬೈ ದಿ ಗೆಸ್ಟ್ ಆನ್ 25th February 2024, ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಎಷ್ಟ್ರಿ 960। ಭಾಳ ಈಸಿ ಐತ್ರಿ, ಕ್ಯಾಲ್ಕುಲೇಟ್ ರೂಮ್ ಅಕ್ಯುಪೆನ್ಸಿ ರೇಟ್, ಭಾಳ ಈಸಿ ಐತ್ರಿ, ಬರ್ರಿ ಶುರು ಮಾಡೋಣ್ರಿ। Calculation of room occupancy rate is equal to number of rooms occupied by the guest divided by number of rooms available to let out into 100। ಈಗ ಫಿಲ್ ಮಾಡ್ರಿ, is equal to ಏನು ಬೇಕು ನಮಗೆ ಇಲ್ಲಿ, ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದಿ ಗೆಸ್ಟ್ ಬೇಕು ನಮಗೆ, ಎಲ್ಲಿತ್ರಿಪ್ಪ 960 ರೂಮ್ಸ್ ಆರ್ ಅಕ್ಯುಪೈಡ್ ಬೈ ದಿ ಗೆಸ್ಟ್, ಇದು 960 ರೂಮ್ಸ್ ಅಕ್ಯುಪೈಡ್ ಬೈ ದಿ ಗೆಸ್ಟ್, ಎಷ್ಟ್ರಿಪ್ಪ ಅದು 960, ತಗೋರಿ 960, ಓಕೆ। ಇದು ನಮಗೆ ಸೊಲ್ಯೂಷನ್ ಬೇಕಲ್ಲ, ನಿಮಗೆ ಸೊಲ್ಯೂಷನ್ ಡೈರೆಕ್ಟ್ ಸೊಲ್ಯೂಷನ್ ಮಾಡೋಕ್ಕಾಗಂಗಿಲ್ಲ, 5 ಮಾರ್ಕ್ಸ್ ಅಲ್ಲದ್ದು ಡೈರೆಕ್ಟ್ ಸೊಲ್ಯೂಷನ್ ಮಾಡೋಕ್ಕಾಗಂಗಿಲ್ಲ, ಗಿವನ್ ಇನ್ಫಾರ್ಮೇಷನ್ ಬರೀಬೇಕಲ್ಲ,
ಗಿವನ್ ಇನ್ಫಾರ್ಮೇಷನ್ ಅಂಡರ್ಲೈನ್ ಮಾಡ್ರಿ. ಏನು ಬೇಕು ನಿಮಗೆ ಇಲ್ಲಿ? ಫಸ್ಟ್ ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದಿ ಗೆಸ್ಟ್ ಬೇಕಲ್ಲ. ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ by the guests is equal to ಎಷ್ಟಿದು? is equal to ಎಷ್ಟು? number of rooms occupied by the guests 960 ಸಿಕ್ತ್ರಿ ನಿಮಗೆ ಅಲ್ಲ ಸಿಕ್ತ್ರಿ. ನೆಕ್ಸ್ಟ್ ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್. ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್. ಎಷ್ಟಿತ್ರಿಪ್ಪ? ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್ ಎಷ್ಟ್ರಿಪ್ಪ? ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ, ಕ್ಯಾಲ್ಕುಲೇಷನ್ ಇಲ್ಲೇ ಮಾಡಿಬಿಡ್ತೀನಿ ನೋಡ್ರಿಪ್ಪ, ಇಲ್ಲೇ. ಹಾಂ ನೋಡಿರಿ, ಟೋಟಲ್ ರೂಮ್ಸ್ ಎಷ್ಟ್ರಿಪ್ಪ? 1320 ತಗೋರಿ. 1320 ಮೈನಸ್ ಅದ್ರಾಗ ಎಷ್ಟು ಜನ ಬಿಸಿ ಇದಾರಿಪ್ಪ? ಎಷ್ಟು ರೂಮ್ಸ್ ಬಿಸಿ ಐತ್ರಿ? 104 ಬಿಸಿ ಐತ್ರಿ. 104 ಮೈನಸ್ ಮತ್ತೆ ಎಷ್ಟು ಬಿಸಿ ಐತ್ರಿ ನೋಡ್ರಿ? 1320 ರೂಮ್ಸ್ ಒಳಗೆ 104 ರೂಮ್ಸ್ ಆರ್ ಯೂಸ್ಡ್ ಫಾರ್ ಆಪರೇಷನಲ್ ಪರ್ಪಸ್, ಅಂದ್ರೆ ಬಿಸಿ ಐತ್ರಿ. 104 ಮೈನಸ್ ಮಾಡ್ರಿ. ಆಮೇಲೆ 16 ರೂಮ್ಸ್ ಆರ್ ಯೂಸ್ಡ್ ಬೈ ದ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್, ಅವರು ಬಿಸಿ ಮಾಡ್ತಾರೆ, ಅವರು ಯೂಸ್ ಮಾಡ್ತಾರೆ ರೂಮ್ಸ್. ಎಷ್ಟ್ರಿ? 16 ರೂಮ್ಸ್, ಅದು ಮೈನಸ್ ಮಾಡ್ರಿ. ಎಷ್ಟು ರೂಮ್ಸ್ ಐತಿ ನೋಡ್ರಿಪ್ಪ ಈಗ ಖಾಲಿ ರೂಮ್ಸ್? ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಎಷ್ಟ್ರಿಪ್ಪ ಈಗ? 1320 ಮೈನಸ್ 104 ಮೈನಸ್ 16 ಎಷ್ಟ್ರಿ? 1200 ರೂಮ್ಸ್ ಖಾಲಿ ಐತ್ರಿ ಈಗ. 1200 ರೂಮ್ಸ್ ಖಾಲಿ ಐತ್ರಿ ಈಗ ಬರ್ರಿ. ನಂಬರ್ ಆಫ್ ರೂಮ್ಸ್ ಅಕ್ಯುಪೈಡ್ ಬೈ ದಿ ಗೆಸ್ಟ್ ಎಷ್ಟ್ರಿಪ್ಪ? 960 ಡಿವೈಡೆಡ್ ಬೈ ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್. ನಂಬರ್ ಆಫ್ ರೂಮ್ಸ್ ಅವೈಲೇಬಲ್ ಟು ಲೆಟ್ ಔಟ್ ಎಷ್ಟ್ರಿ? 1200 ತಗೋರಿ. 1200 ಲಾಸ್ಟ್ ಏನ್ರಿಪ್ಪ? ಇಂಟು 100 ಮಾಡ್ರಿ. ಎಷ್ಟ್ರಿ ಇದು? ಮಾಡಿ ನೋಡ್ರಿಪ್ಪ ಎಷ್ಟ್ರಿ? 960 ಡಿವೈಡೆಡ್ ಬೈ 1200 ಇಂಟು 100 ಎಷ್ಟ್ರಿ? 80%. ಯಾವಾಗಲೂ ಇಂಟು 100 ಬಂದು ನೋಡ್ರಿ, ಯಾವಾಗ ಪರ್ಸೆಂಟೇಜ್ ಸೈನ್ ಹಚ್ಚಬೇಕು. ಯಾವಾಗಲೂ ಫಾರ್ಮುಲಾ ಒಳಗೆ ಇಂಟು 100 ಬಂದಂದ್ರೆ ಬಾಜು ಪರ್ಸೆಂಟೇಜ್ ಸೈನ್ ಹಚ್ಚಬೇಕು. ಈಗ ಎಷ್ಟು ಬಂತ್ರಿ? ಈಗ 80% ಅಲ್ಲ, ಅದು 80% ಏನ್ರಿದು? ರೂಮ್ ಅಕ್ಯುಪೆನ್ಸಿ ರೇಟ್. ರೂಮ್ ಅಕ್ಯುಪೆನ್ಸಿ ರೇಟ್ ಆತ್ ನೋಡ್ರಿಪ್ಪ. 80% ಅಲ್ಲ, ಅದು 80%. ಇದು ಮುಗೀತ್ರಿ. ಈ ಥರ ಮಾಡ್ಬೇಕು ನೋಡ್ರಿ ಆನ್ಸರ್. ಇದು बड़ा इजी है, सिंपल क्वेश्चन समझ में आप लोगों का। तुम्हारा नेक्स्ट क्वेश्चन क्या है अभी? तुम्हारा रूम ऑक्यूपेंसी रेट का, इसका फॉर्मूला क्या है? नंबर ऑफ रूम्स ऑक्यूपाइड बाय द गेस्ट डिवाइडेड बाय नंबर ऑफ रूम्स अवेलेबल टू लेट आउट इनटू 100 करके है। चलो यही क्वेश्चन में देखना हमें। एक क्वेश्चन दिया हमारे को, क्या पूछ रहा है इन्हें? तुम्हारे एक द कोबरा ए 5 स्टार होटल इन J&K हैज 1320 रूम्स। एक होटल में कितने रूम्स है? 1320 रूम्स है। इसके अंदर 104 रूम्स 104 रूम्स कौन यूज करते हैं? ऑपरेशनल पर्पस के वास्ते यूज करते। उसके बाद में उसके अंदर 16 रूम्स कौन यूज करते? डिपार्टमेंटल मैनेजर्स यूज करते। एक पूरा घर है, एक पूरा होटल है, उसके अंदर कितने रूम्स यूज कर रहे हैं? 104 रूम्स यूज कर रहे हैं और 16 रूम्स भी यूज कर रहे हैं। ये 1320 रूम्स में से ये 104 को निकालो, 16 को निकालो, जब बाकी जो बसे देखो रूम्स है वो क्या है? नंबर ऑफ रूम्स अवेलेबल करके बोलते हैं इसका। ठीक है, नेक्स्ट क्या बोल रहा हूं? इफ 960 रूम्स आर ऑक्युपाइड बाय द गेस्ट, हाँ कैलकुलेट रूम ऑक्युपेंसी रेट पूछा ने। तुम्हारे फार्मूले पे पहले क्या होना? नंबर ऑफ रूम्स ऑक्युपाइड बाय द गेस्ट होना तुम्हारे को। ईच गिवन इन्फॉर्मेशन नंबर ऑफ रूम्स ऑक्युपाइड बाय द गेस्ट इज इक्वल टू कितने हैं? नंबर ऑफ रूम्स ऑक्युपाइड बाय द गेस्ट है वो 960 है, 960 लिख लो यहाँ पे। नेक्स्ट क्या होना तुम्हारे को? नंबर ऑफ रूम्स अवेलेबल टू लेट आउट करके होना, नंबर ऑफ रूम्स अवेलेबल टू लेट आउट करके। यहाँ पे क्या बोल रहे हैं? टोटल रूम्स कितने हैं? 1320 लिख लो यहाँ पे, 1320 माइनस उसके अंदर से कितने रूम्स यूज हो रहे हैं ऑपरेशन पर्पस के वास्ते? 104 लिख लो यहाँ पे, माइनस और कितने रूम्स यूज हो रहे हैं? 16 रूम्स यूज हो रहे हैं, -16। ओके, इसको माइनस कर लो, कितना आता है? 1200। ये क्या है तुम्हारे? नंबर ऑफ रूम्स अवेलेबल। यहाँ पे फिल करने का भी, नंबर ऑफ रूम्स ऑक्युपाइड बाय द गेस्ट कितने हैं? 960 लिख लो, डिवाइडेड बाय नंबर ऑफ रूम्स अवेलेबल। नंबर ऑफ रूम्स अवेलेबल कितने हैं? 1200 इंटू 100 करना उसको लास्ट में। जो आंसर आ देखो उसका, जब भी फॉर्मूले के अंदर इंटू 100 रहता देखो उसका मतलब क्या? परसेंटेज लगाना बाजू, आंसर के बाजू। अब आंसर कितना तुम्हारा? 80, बाजू में क्या लगाना? परसेंटेज। ये क्या है तुम्हारा? रूम ऑक्युपेंसी रेट। ये क्या है तुम्हारा? 5 मार्क्स का क्वेश्चन। ठीक है, होप यू अंडरस्टूड। टेक डाउन द स्क्रीनशॉट।
ಹಾಂ ನೆಕ್ಸ್ಟ್ ಬರ್ರಿಪ್ಪ ಈಗ ರೂಮ್ ಅಕ್ಯುಪೆನ್ಸಿ ರೇಟ್ ಮುಗಿತ್ರಿ. ಈಗ ಇದು ಬರ್ರಿ ಬೆಡ್ ಅಕ್ಯುಪೆನ್ಸಿ ರೇಟ್. ವೆರಿ ಸಿಂಪಲ್ ಐತ್ರಿ ಇದು ಆಲ್ಸೋ. ಬೆಡ್ ಅಕ್ಯುಪೆನ್ಸಿ ರೇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ divided by number of beds available in the hotel into 100. ಓಕೆ, ಇದು ಸಿಂಪಲ್ ಫಾರ್ಮುಲಾ ಐತ್ರಿ, ಭಾಳ ಸಿಂಪಲ್ ಫಾರ್ಮುಲಾ. ಓಕೆ, ಈಗ ಕ್ಯಾಲ್ಕುಲೇಟ್ ಬೆಡ್ ಅಕ್ಯುಪೆನ್ಸಿ ರೇಟ್ ಅಂತ ಕೇಳ್ತಾರೆ ಈ ಕ್ವಶನ್ ನಿಮಗೆ. ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿ ಹೆಂಗೈತ್ರಿ ಕ್ವಶನ್ ಅಂತ. 5 ಮಾರ್ಕ್ಸ್ ಸೇಮ್. ಕ್ವಶನ್ ನಂಬರ್ 6 ಅಂತ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 6, ಎ 5 ಸ್ಟಾರ್, ಇದು ಏನ್ರಿ 5 ಅಲ್ಲ ಅದು 5. ಎ 5 ಸ್ಟಾರ್ ಹೋಟೆಲ್ ಇನ್ ಚೆನ್ನೈ has 225 lettable rooms. Very important randu. 225 lettable rooms, out of which total inri total of 225 lettable rooms, out of which 150 rooms are single bedrooms. Total rooms ಎಷ್ಟ್ರಿಪ್ಪ 225. ಅದರಾಗ 150 ಏನ್ರಿ ಸಿಂಗಲ್ ಬೆಡ್ರೂಮ್ಸ್. 225 ಒಳಗ 150 ರೂಮ್ಸ್ ಏನ್ರಿ ಸಿಂಗಲ್ ಬೆಡ್ರೂಮ್ಸ್ ಆ್ಯಂಡ್ 75 ಏನ್ರಿ ಡಬಲ್ ಬೆಡ್ರೂಮ್ಸ್. 75 ಏನ್ರಿ ಡಬಲ್ ಬೆಡ್ರೂಮ್ಸ್. ಆನ್ 10th ನೋಡ್ರಿ ಸಿಂಪಲ್ ಆಗಿ ಹೇಳ್ತೀನಿ ರೀ. ಟೋಟಲ್ ನೋಡ್ರಿ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ಐತಲ್ ನೋಡ್ರಿ. ಟೋಟಲ್ ರೂಮ್ಸ್ ಎಷ್ಟ್ರಿ 225. ಅದ್ರಾಗ 150 ಏನ್ರಿ ಸಿಂಗಲ್ ಬೆಡ್ರೂಮ್ಸ್, 75 ಏನ್ರಿ ಡಬಲ್ ಬೆಡ್ರೂಮ್ಸ್, 150 ಏನ್ರಿ ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಏನ್ರಿ ಟೋಟಲ್ ಬೆಡ್ರೂಮ್ಸ್ ಅವೈಲೇಬಲ್. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್. ಸಿಂಗಲ್ ಬೆಡ್ರೂಮ್ಸ್ ಎಷ್ಟ್ರಿಪ್ಪ, ಸಿಂಗಲ್ ಬೆಡ್ರೂಮ್ಸ್ 150 ಸಿಂಗಲ್ ಬೆಡ್ರೂಮ್ಸ್ ಐತ್ರಿ, ಪ್ಲಸ್ ಡಬಲ್ ಬೆಡ್ರೂಮ್ ಎಷ್ಟ್ರಿಪ್ಪ 175. 150 ಪ್ಲಸ್ 75 225. ಅದು ನಿಮ್ದು ಏನ್ರಿ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ 225. ಇಲ್ಲಿ ನೋಡ್ಬೇಡ್ರಿ ನೀವು, ಇಲ್ಲಿ ನೋಡ್ಬೇಕು. ಇಲ್ಲೇ 225 ಲೆಟಬಲ್ ರೂಮ್ಸ್ ಐತ್ರಿ. ರೂಮ್ಸ್ ಅದು ಬರೇ ರೂಮ್ಸ್ ಅದು. ನಮಗೆ ನಮ್ಗೆ ಏನು ಬೇಕ್ರಿ ಬೆಡ್ಸ್ ನೋಡ್ಬೇಕು ನಾವು, ರೂಮ್ಸ್ ಅಲ್ಲ, ನಮಗೆ ಬೆಡ್ಸ್ ಬೇಕು. ಟೋಟಲ್ ರೂಮ್ಸ್ ಎಷ್ಟ್ರಿ 225, ಅದು ಬೇಡ ನಮಗೆ. ಇಲ್ಲೇ ಬರ್ರಿ, ಔಟ್ ಆಫ್ ವಿಚ್ 150 ರೂಮ್ಸ್ ಆರ್ ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್. ಸಿಂಗಲ್ ಬೆಡ್ರೂಮ್ಸ್ ಎಷ್ಟ್ರಿ 150 ತಗೋರಿ. ಆಮೇಲೆ ಆ್ಯಂಡ್ 75 ಆರ್ ಡಬಲ್ ಬೆಡ್ರೂಮ್ಸ್. ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್. ಓಕೆ, on 10th January 2024 100 single bedrooms. Single ಅಂದ್ರೆ ಏನ್ರಿ 1. Single ಅಂದ್ರೆ ಏನ್ರಿ 1. 100 single bedrooms and 50 double bedrooms. ಡಬಲ್ ಅಂದ್ರೆ ಏನ್ರಿ 2. ನಿಮಗೆ ಗೊತ್ತೈತ್ರಿ, ಮತ್ತೆ ಹೇಳ್ಬೇಕು ನಿಮಗೆ. 100 single bedrooms, 100 into single, 100 into 1 ತಿಳಿತ್ರಿ. 100 into 1 bedrooms and 50 double, 50 into double ಅಂದ್ರೆ 50 into 2 bedrooms are occupied by the occupied by the guest. Number of beds occupied by the guest. Number of beds occupied by the guest. You are required to compute the bed occupancy rate for the day. For the day. Bed occupancy rate ಏನು ಮಾಡ್ಬೇಕ್ರಿ, ಬೆಡ್ ಅಕ್ಯುಪೆನ್ಸಿ ರೇಟ್ ಮಾಡ್ಬೇಕು ನೀವು. ಬರ್ರಿ ಇಲ್ಲೇ ಬೆಡ್ ಕ್ಯಾಲ್ಕುಲೇಷನ್ ಆಫ್ ನೋಡ್ರಿ ಇಲ್ಲೇ ಬೆಡ್ ಅಕ್ಯುಪೆನ್ಸಿ ರೇಟ್ ಬೇಕಲ್ಲ. ನಂಗೆ ಗಿವನ್ ಇನ್ಫಾರ್ಮೇಶನ್ ಬರೀರಿಪ್ಪ. ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್ ಒಳಗೆ ಗಿವನ್ ಇನ್ಫಾರ್ಮೇಶನ್. ಫಸ್ಟ್ ನಿಮ್ಗೆ ಏನು ಬೇಕ್ರಿ, ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಬೇಕಲ್ಲ ನಿಮಗೆ. ಬರೀರಿ, ನಂಬರ್ ಆಫ್ ಬೆಡ್ಸ್ occupied by the guests. ಇದು ಬೇಕಲ್ಲ ನಿಮಗೆ. ಇಸ್ ಈಕ್ವಲ್ ಟು ಬರ್ರಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್. ಎಲ್ಲೈತ್ರಿಪ್ಪ ನಂಬರ್ ಆಫ್ ಆನ್ 10th January 2024 100 ಸಿಂಗಲ್ ಬೆಡ್ರೂಮ್ಸ್ ಆ್ಯಂಡ್ 50 ಡಬಲ್ ಬೆಡ್ರೂಮ್ಸ್ ಆರ್ ಅಕ್ಯುಪೈಡ್ ಬೈ ದ ಗೆಸ್ಟ್. ಅಕ್ಯುಪೈಡ್ ಬೈ ದ ಗೆಸ್ಟ್. ಬರ್ರಿ ಎಷ್ಟು ರೂಮ್ಸ್ ಅಕ್ಯುಪೈಡ್ ಮಾಡ್ತಾನಂತ್ರಿಪ್ಪ, 100 ಸಿಂಗಲ್ ಬೆಡ್ರೂಮ್ಸ್ ಅಲ್ಲ, ಹೌದಲ್ಲ. 100 ಏನ್ರಿ ಬ್ರಾಕೆಟ್ ಅಲ್ಲೇ 100 ಏನ್ರಿ ಸಿಂಗಲ್ ಬೆಡ್ರೂಮ್ಸ್, 100 ಸಿಂಗಲ್ ಬೆಡ್ರೂಮ್ಸ್. 100 ಇಂಟು ಸಿಂಗಲ್ ಅಂದ್ರೆ ಏನ್ರಿ 1, ಡಬಲ್ ಅಂದ್ರೆ 2. 100 ಏನ್ರು ಯಾವ ರೂಮ್ಸ್ ಇರೋದು 100 ಸಿಂಗಲ್ ಬೆಡ್ರೂಮ್ಸ್. 100 ಇಂಟು 1, 100 ಇಂಟು 1 ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್. ಇದು ಸಿಂಗಲ್ ರೂಮ್ಸ್ ಆತ್ರಿ. ಈಗ ಡಬಲ್ ಬೆಡ್ರೂಮ್ಸ್ ಪ್ಲಸ್ ತಿಳಿತ್ರಿ ನಿಮಗೆ. ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಅಕ್ಯುಪೈಡ್ ನೋಡ್ರಿ ಇಲ್ಲೇ
100 ಸಿಂಗಲ್ ಬೆಡ್ರೂಮ್ಸ್ 100 ಇಂಟು 1 ಪ್ಲಸ್ ಈಗ 50 ಡಬಲ್ 50 ಡಬಲ್ ಬೆಡ್ರೂಮ್ಸ್ ನೋಡ್ರಿ ಇಲ್ಲಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಇಸ್ ಈಕ್ವಲ್ ಟು occupied by the are ನೋಡ್ರಿ 100 single bedrooms and 50 double bedrooms are occupied by the guest ಅದಕ್ಕೆ number of beds occupied by the guest is equal to 100 single rooms ಅಂದ್ರೆ 1 ಸಿಂಗಲ್ ಅಂದ್ರೆ ಏನ್ರಿ ಒನ್ ಬೆಡ್ ಅಲ್ಲ ಬರೇ ಒಂದು ಬೆಡ್ 100 into 1 ಪ್ಲಸ್ 50 ಡಬಲ್ ಬೆಡ್ರೂಮ್ಸ್ 50 into 2 ಹಾ ಅದು ಮುಗಿತ್ರಿ ಈಗ ಇದು ಮಾಡ್ರಿ 100 into 1 ಅಂದ್ರೆ ಏನ್ರಿ 100 ಕರೆಕ್ಟ್ ಅಲ್ಲ 100 into 1 ಏನ್ರಿ 100 ಪ್ಲಸ್ 50 into 2 100 100 plus 100 ಎಷ್ಟು 200 ಸಿಕ್ಸ್ ನೋಡ್ರಿಪ್ಪ ಈಗ ನೆಕ್ಸ್ಟ್ ಏನು ಬೇಕು ನಮಗೆ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ is equal to number of beds available in the hotel is equal to ನೋಡ್ರಿ ಟೋಟಲ್ ರೂಮ್ಸ್ ಎಷ್ಟ್ರಿಪ್ಪ ಟೋಟಲ್ ಲೆಟೇಬಲ್ ರೂಮ್ಸ್ ಎಷ್ಟ್ರಿಪ್ಪ 225 ನಮಗೆ ರೂಮ್ಸ್ ಬೇಡ ನಮಗೆ ಬೆಡ್ರೂಮ್ಸ್ ಬೇಕು 225 ಓಕೆ ಮುಗಿತ್ರಿ ಬಿಡ್ರಿ ಔಟ್ ಆಫ್ ವಿಚ್ 150 ರೂಮ್ಸ್ ಆರ್ ಸಿಂಗಲ್ ಬೆಡ್ರೂಮ್ಸ್ 150 ರೂಮ್ಸ್ ಆರ್ ಸಿಂಗಲ್ ಬೆಡ್ರೂಮ್ಸ್ ಏನು ಮಾಡ್ತೀರಿ ಈಗ ಸಿಂಗಲ್ ಬೆಡ್ರೂಮ್ಸ್ ಸಿಂಪಲ್ ನೋಡ್ರಿ ನೋಡ್ರಿ ಇಲ್ಲೇ ನಮ್ಗೆ ಏನು ಬೇಕ್ರಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ನೋಡ್ರಿ ಇಲ್ಲೇ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಆವಾಗ ಏನು ಮಾಡ್ಬೇಕ್ರಿ ಸಿಂಗಲ್ ಅಂದ್ರೆ 100 ಸಿಂಗಲ್ ಅಂದ್ರೆ 100 into 1 ಮಾಡ್ಬೇಕು 50 ಡಬಲ್ ಅಂದ್ರೆ 50 into 2 ಮಾಡ್ಬೇಕು ಬಟ್ ಇಲ್ಲಿ ಅಲ್ಲ ಇಲ್ಲಿ ರೂಮ್ಸ್ ಏನ್ರಿ ಬೆಡ್ಸ್ ನಂಬರ್ ಆಫ್ ಬೆಡ್ಸ್ಗೆ 100 into 1 into 2 ಮಾಡಕ್ಕೆ ಹೋಗ್ಬೇಡ್ರಿ ಓನ್ಲಿ ಅಕ್ಯುಪೈಡ್ ಬೈ ದ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಅವರಿಗೆ ಅಷ್ಟೇನು ಮಾಡ್ಬೇಕ್ರಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಅವರಿಗೆ ಅಷ್ಟೇನು ಮಾಡ್ಬೇಕ್ರಿ 100 ಸಿಂಗಲ್ ಅಂದ್ರೆ 100 into 1 ಮಾಡ್ಬೇಕು 50 ಡಬಲ್ ಅಂದ್ರೆ 50 into 2 ಮಾಡ್ಬೇಕು ಬಟ್ ಇಲ್ಲೇ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ಇದ್ರಾಗ ಮಾಡಕ್ಕೆ ಹೋಗ್ಬಿಡ್ರಿ ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಅಷ್ಟೇ ಮಾಡ್ರಿ ಇಲ್ಲಿ ಸಿಂಗಲ್ ಬೆಡ್ರೂಮ್ಸ್ ಪ್ಲಸ್ ಡಬಲ್ ಬೆಡ್ರೂಮ್ಸ್ ಓಕೆ ಸಿಂಗಲ್ ಬೆಡ್ರೂಮ್ಸ್ ಎಷ್ಟ್ರಿಪ್ಪ ಔಟ್ ಆಫ್ ವಿಚ್ 150 ರೂಮ್ಸ್ ಆರ್ ಸಿಂಗಲ್ ಬೆಡ್ರೂಮ್ಸ್ ಹೌದಲ್ಲ ಸಿಂಗಲ್ ಬೆಡ್ರೂಮ್ಸ್ ಎಷ್ಟ್ರಿ 150 single bedrooms plus double bedrooms ಹೇಳ್ರಿ ಸಿಂಗಲ್ ಬೆಡ್ರೂಮ್ಸ್ ಎಷ್ಟ್ರಿಪ್ಪ ಔಟ್ ಆಫ್ ವಿಚ್ 150 ರೂಮ್ಸ್ ಆರ್ ಸಿಂಗಲ್ ಬೆಡ್ರೂಮ್ಸ್ 150 ಪ್ಲಸ್ ಡಬಲ್ ಬೆಡ್ರೂಮ್ಸ್ ಎಷ್ಟ್ರಿಪ್ಪ and 75 ಆರ್ ಡಬಲ್ ಬೆಡ್ರೂಮ್ 75 ಮಾಡ್ರಿ 150 ಪ್ಲಸ್ 75 ಎಷ್ಟ್ರಿ 225 ಈಗ ಫಿಲ್ ಮಾಡ್ರಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಎಲ್ಲೈತ್ರಿ ನಂಬರ್ ಆಫ್ ಬೆಡ್ಸ್ ಅಕ್ಯುಪೈಡ್ ಬೈ ದ ಗೆಸ್ಟ್ ಎಷ್ಟ್ರಿ 200 ತಗೋರಿ 200 ಈಗ ಡಿವೈಡೆಡ್ ಬೈ ಏನ್ರಿ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ನಂಬರ್ ಆಫ್ ಬೆಡ್ಸ್ ಅವೈಲೇಬಲ್ ಇನ್ ದ ಹೋಟೆಲ್ ಎಷ್ಟ್ರಿ 225 ಆಮೇಲೆ ಲಾಸ್ಟ್ ಇಂಟು 100 ಮಾಡ್ರಿ ಈಗ 200 ಡಿವೈಡೆಡ್ ಬೈ 225 ಇಂಟು 100 200 ಡಿವೈಡೆಡ್ ಬೈ 225 ಇಂಟು 100 ಎಷ್ಟು ಬಂತ್ರಿ 88 ಕರೆಕ್ಟ್ ಬಂತಲ್ಲ ನಾ ಏನು ಮತ್ತೆ ನಾ ತಪ್ಪು ಮಾಡಿದ್ರಿಪ್ಪ 200 ಡಿವೈಡೆಡ್ ಬೈ 225 ಇಂಟು 100 ಓಕೆ 88.88% ಬಂತ್ರಿ ಆರ್ ಇಲ್ಲಾಂದ್ರೆ ಆರ್ ರೌಂಡ್ ಅಪ್ ಮಾಡಕ್ಕೆ ಬರ್ತೈತ್ರಿ ಇದು 88.88%ಗೆ ರೌಂಡ್ ಅಪ್ ಮಾಡಕ್ಕೆ ಬರ್ತೈತ್ರಿ ಏನ್ರಿ 89 ಮಾಡಕ್ಕೆ ಬರ್ತೈತ್ರಿ ಯಾಕಂದ್ರೆ 0.5 ಜಾಸ್ತಿ ಐತ್ರಿ ಆರ್ 89% ಏನಿದು ಬೆಡ್ ಆಕ್ಯುಪೆನ್ಸಿ ರೇಟ್ बेड ऑक्युपेंसी रेट मुगित नोड्रिप्पा ई तरह ಮಾಡ್ಬೇಕ್ರಿ आंसर समझ में आप लोगों को हमारा
बेड ऑक्यूपेंसी रेट का फॉर्मूला क्या है, नंबर ऑफ बेड्स ऑक्यूपाइड बाय द गेस्ट डिवाइडेड बाय नंबर ऑफ बेड्स अवेलेबल इन द होटल इनटू 100 करके ये हमारा फॉर्मूला है, ठीक है। और क्वेश्चन देखो यहाँ पे सबसे पहले, ये 5 स्टार होटल इन चेन्नई हैज 225 लेटेबल रूम्स। एक होटल के अंदर कितने रूम्स अवेलेबल है हमारे पास, 225 रूम्स है, ओके। उसके अंदर हमारे को नहीं मालूम कितने सिंगल बेडरूम्स है, कितने डबल बेडरूम्स है, हमारे को नहीं मालूम कितने रूम्स है, टोटल है 225 रूम्स है, ओके। हमारे को 225 नको यहाँ, हमारे सिर्फ रूम्स देखना पे कितने बेडरूम्स कितने देखना वो। और यहाँ पे इसमें आउट ऑफ विच 150 रूम्स आर सिंगल बेडरूम्स, सिंगल बेडरूम्स कितने हैं अभी 150 है, ठीक है। एंड 75 आर डबल बेडरूम, 75 क्या है डबल बेडरूम्स। हम लोग ये मालूम करते नहीं नंबर ऑफ बेड्स अवेलेबल इन द होटल करके, वो है वो नंबर ऑफ बेड्स अवेलेबल इन द होटल, सिंगल रूम बेडरूम्स प्लस डबल बेडरूम्स। सिंगल बेडरूम्स कितने हैं हमारे 150 है, 150 प्लस डबल बेडरूम्स हमारे कितने हैं 75, 75 डालो कितने आता है 225, इसलिए नंबर ऑफ बेड्स अवेलेबल इन द होटल कितने हैं अभी 225 है, ठीक है। अब हमारे को क्या होना, नंबर ऑफ बेड्स ऑक्यूपाइड बाय द गेस्ट होना, हमारे को कहाँ पे है नंबर ऑफ बेड्स ऑक्यूपाइड बाय द गेस्ट, ओके यहाँ पे। ऑन 10th January 2024 100 single bedrooms and 50 double bedrooms are occupied by the guest, occupied by the guest। हाँ कितने रूम्स है 100 सिंगल रूम, सिंगल का मतलब एक, डबल का मतलब 2, इसलिए 100 सिंगल रूम्स, 100 इंटू सिंगल है नहीं 100 इंटू 1 प्लस 50 कितने डबल है 52, डबल मतलब 2, 50 के डबल 2 है, 100 इंटू 1 कितना हुआ 100 हुआ, प्लस है प्लस डालो 50 इंटू 2 कितना हुआ 100 हुआ, 100 प्लस 100 कितना हुआ 200। ये क्या है नंबर ऑफ बेड्स ऑक्यूपाइड बाय द गेस्ट है ना, यहाँ पे नंबर ऑफ बेड्स ऑक्यूपाइड बाय द गेस्ट कितना डालना 200 डालना ऊपर, 200 डिवाइड बाय 225 इंटू 100 करो कितना आता है 88.88%, 0.5 से ज्यादा है यहाँ पे, इसलिए क्या कर सकते हैं और 89% बेड ऑक्यूपेंसी रेट हुआ नहीं, ऐसा है करना है इसको, ठीक है। सिंपल है, बहुत सिंपल है क्वेश्चन, ठीक है। Okay, thank you very much. Please take the screenshot of this. We will discuss some more problems based on this. Okay. I hope you understood.